ದಿಸ್ ಇಸ್ ಸ್ವಪ್ನ. ನೀವು ನೋಡ್ತಾ ಇದ್ರ ಸ್ವಪ್ನ ಎಸ್ ಕನಸು ಅಲ್ಲ, ಸ್ವಪ್ನ ಎಸ್ ಗೌಡ ಅದು ಅಲ್ಲ. ಎಸ್, ಸ್ವಪ್ನ ಎಸ್ ಕಿಚನ್. ಎಸ್, ನಂದು ಹೊಸದಾಗಿ ಬಂದು ಸ್ವಪ್ನ ಎಸ್ ಕಿಚನ್ ಅನ್ನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಹೇಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ಸ್ವಪ್ನ ಎಸ್ ಕನಸು, ಸ್ವಪ್ನ ಎಸ್ ಗೌಡ ಅಫಿಷಿಯಲ್, ಇವೆರಡನ್ನೂ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಯಾಕೆ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ನಾನ್ ಸ್ಟಾಪ್ ವಿಡಿಯೋಸ್ ತುಂಬ ಚೆನ್ನಾಗಿರುವಂಥ, ಅದು ಯಾವುದರಲ್ಲಿ ಫುಡ್ ತುಂಬ ಚೆನ್ನಾಗಿ ನೀವು ತಿನ್ಕೊಂಡಿರ್ಬೋದು ಶಿವಮೊಗ್ಗದ ಜನತೆ. ಬಿಕಾಸ್ ಅಷ್ಟು ಚೆನ್ನಾಗಿ ಸ್ಟ್ರೀಟ್ ಫುಡ್ಡಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ವರೆಗೂ ಇರ್ಬೋದು, ಅವರ ಹೋಟೆಲಲ್ಲಿ ಸಿಗುವಂತಹ ತುಂಬ ವೈವಿಧ್ಯಮಯವಾದಂತಹ ಅಡಿಗೆಗಳನ್ನು ಅವ್ರ ಕೈಯಲ್ಲೇ ಮಾಡಿಸಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟೋ ರಿಸರ್ಚ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಹೋಟೆಲ್ಗಳಲ್ಲಿ ವಿಚಾರಿಸಿ ದಿ ಬೆಸ್ಟ್ ಹೋಟೆಲ್ ಯಾವುದು ಪ್ರತಿಯೊಂದು ನಿಮ್ಮ ಮುಂದೆ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಮನೆಗಳಲ್ಲೂ ಅಷ್ಟೇ ಕೆಲವೊಂದು ತಾಯಿಗಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಕೆಲವೊಬ್ರು ಎಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಂದೊಂದು ಮನೇಲಿ ಒಂದೊಂದು ಡಿಫ್ರೆಂಟ್ ಅಡುಗೆ ಅಂತ ಇರುತ್ತೆ. ಲೈಕ್ ಹೇಗೆ ಹೇಳಬೇಕು ಅಂದರೆ, ಇವಾಗ ನಾವು ಗೌಡಾಸು, ನಮ್ಗೆ ಹೆಂಗೆ ಅಂದರೆ ನಾನ್ ವೆಜ್ಜಲ್ಲಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು, ಮಟನ್ ಸಾರು ಹೀಗಿರುತ್ತೆ. ಇನ್ನು ಕೆಲವೊಬ್ರು ಮನೆಯಲ್ಲಿ ಅವ್ರದ್ದೇ ಆದಂಥ ಒಂದೊಂದು ಶೈಲಿ ಇರುತ್ತೆ. ಅಂದರೆ ತಮಿಳಿಯನ್ಸ್ ಒಂದು ಶೈಲಿ ಇರುತ್ತೆ, ಮಲಯಾಳೀಸ್ ಒಂದು ಶೈಲಿ ಇರುತ್ತೆ, ಕುಟ್ಟೀಸ್ ಒಂದು ಶೈಲಿ ಇರುತ್ತೆ, ಶೆಟ್ರದೆಲ್ಲ ಒಂದು ಶೈಲಿ. ಸೊ ಅದೇ ಥರ ಪ್ರತಿಯೊಂದು ಅಡುಗೆನೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ನನಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೇನೂ ಕೂಡ ನಿಮ್ಮ ಸಪೋರ್ಟ್ ನನಗೆ ಅಷ್ಟೇ ಮುಖ್ಯ. ಅಷ್ಟೇ ಅಲ್ಲ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ನನಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟು ದಿನ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಇನ್ನು ಮುಂದೆನೂ ಕೂಡ ನಿಮ್ಮ ಸಪೋರ್ಟ್ ನನಗೆ ಹಾಗೆ ಮುಖ್ಯ. ಥ್ಯಾಂಕ್ ಯು.